ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು 25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಆಗಿರೋ ಘಟನೆ. ಅಬಕಾರಿ ಡಿಸಿ ಜೊತೆಗೆ ಅಬಕಾರಿ ಅಧೀಕ್ಷಕ ಕೂಡ ಲಾಕ್ ಆಗಿದ್ದಾರೆ. ಲೋಕಾಯುಕ್ತರ ಪೊಲೀಸರ ದಾಳಿಯಲ್ಲಿ ಇಬ್ಬರ ಬಂಧನ ಆಗಿದೆ. ಡಿಸಿ ಜಗದೀಶ್ ನಾಯಕ್ ಹಾಗೂ ಅಧೀಕ್ಷಕ ತಮ್ಮಣ್ಣ ಇದೀಗ ಲೋಕಾಯುಕ್ತ ಬಲೆಗೆ. CL7 ನೀಡೋದಕ್ಕೆ 25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಅಧಿಕಾರಿ ಲಾಕ್ ಆಗಿದ್ದಾರೆ. ಇದು ಜಿ ಕನ್ನಡ ನ್ಯೂಸ್ನ ಬಿಗ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಇದು 25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಆಗಿರೋ ಘಟನೆ. ಅಬಕಾರಿ ಡಿಸಿ ಜೊತೆಗೆ ಅಬಕಾರಿ ಅಧೀಕ್ಷಕ ಕೂಡ ಲಾಕ್ ಆಗಿರೋದು. ಲೋಕಾಯುಕ್ತ ಪೊಲೀಸರ ದಾಳಿಯಲ್ಲಿ ಇಬ್ಬರ ಬಂಧನ ಆಗಿದೆ. ಈ ಪ್ರಕರಣದಲ್ಲಿ ಡಿಸಿ ಜಗದೀಶ್ ನಾಯಕ್ ಹಾಗೂ ಅಧೀಕ್ಷಕ ತಮ್ಮಣ್ಣ ಲೋಕಾಯುಕ್ತ ಬಲೆಗೆ ಬಿದ್ದಿರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಇವರೇ ಅಬಕಾರಿ ಡಿಸಿ ಜಗದೀಶ್ ನಾಯಕ್. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ರಾಜಾರೋಷವಾಗಿ ಒಂದು ಟೇಬಲ್ ಮೇಲೆ ಒಂದು ಕಚೇರಿಯಲ್ಲಿ ಕಂತೆ ಹಣವನ್ನು ಇಟ್ಟಿರೋದನ್ನು ಗಮನಿಸ್ತಾ ಇದ್ದೀರಿ. ಕಂತೆ ಹಣ ಇದೆ. 500 ನೋಟ್ ಅನಿಸುತ್ತೆ. ಅದು ಕಂತೆ ಹಣ ಇದೆ. 25 ಲಕ್ಷ ರೂಪಾಯಿ ಲಂಚವನ್ನು ಪಡೆಯುವಾಗ ನೋಡಿ ಸಿಕ್ಕಾಕೊಂಡು ಬಿದ್ದಿದ್ದಾರೆ. ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿದರು. ದಾಳಿಯಲ್ಲಿ ಬಂಧನ ಆಗಿದೆ. ಅಬಕಾರಿ ಡಿ ಸಿ ಅಂತೆ 25 ಲಕ್ಷ ರೂಪಾಯಿ ಲಂಚ. ಗಮನಿಸಿ, ರಾಜಾರೋಷವಾಗಿ 25 ಲಕ್ಷ ರೂಪಾಯಿ ಲಂಚವನ್ನು ಪಡೆದುಕೊಳ್ತಾರೆ ಅಂತ ಹೇಳಿದರೆ ಬಂಧನ ಆಗಿದೆ ಘಟನೆಯಲ್ಲಿ. 25 ಲಕ್ಷ ಲಂಚ ಪಡೆಯುವಾಗ ಅಬಕಾರಿ ಡಿಸಿ ಅರೆಸ್ಟ್ ಪ್ರಕರಣ. ಮಿನಿಸ್ಟರ್ಗೆ ಎಷ್ಟು, ಡಿಸಿಗೆ ಎಷ್ಟು, ಹಾಗಾದರೆ ಕಮಿಷನರ್ಗೆ ಎಷ್ಟು ಮಾತುಕತೆ ಆಗಿದೆ. ಸಚಿವರಿಗೆ ಎಷ್ಟು ಕೊಡಬೇಕು, ಡಿಸಿಗೆ ಎಷ್ಟು ಕೊಡಬೇಕು, ಕಮಿಷನರ್ಗೆ ಎಷ್ಟು ಕೊಡಬೇಕು ಅಂತ, ಯಾರಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಲಂಚಾವತಾರ. ಇದು ಕಮಿಷನ್. ದೂರುದಾರರ ಜೊತೆಗೆ ಮಾತನಾಡಿದ್ದಾರೆ ಎನ್ನುವಂತಹ ಆಡಿಯೋ ಇದು. ದೂರುದಾರರ ಜೊತೆಗೆ ಮಾತನಾಡಿರುವ ಎನ್ನಲಾದಂತಹ ಆಡಿಯೋ ಇದು. ಆಡಿಯೋ ಜಿ ಕನ್ನಡ ನ್ಯೂಸ್ಗೆ ಎಕ್ಸ್ಕ್ಲೂಸಿವ್ ಆಗಿ ಲಭ್ಯ ಆಗಿದೆ. ಜಗದೀಶ್ ನಾಯಕ್, ತಮ್ಮಣ್ಣ, ಲಕ್ಷ್ಮೀನಾರಾಯಣ್ ಇವರ ಮಾತನಾಡಿರುವಂಥ ಆಡಿಯೋ ಎಕ್ಸ್ಕ್ಲೂಸಿವ್ ಆಗಿ ಜಿ ಕನ್ನಡಕ್ಕೆ ಸಿಕ್ಕಿದೆ. ಯಾರ್ಯಾರಿಗೆ ಎಷ್ಟೆಷ್ಟು ಒಂದು ಮಾತಾಡ್ತಾರೆ ಅವರು ಅದರಲ್ಲಿ. ಕಮಿಷನರ್ ಇಶ್ಯೂ ವಿಟಮಿನ್ ಎಂ ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಷನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಅಂಗೂರು ಹಿಡಿತಾರೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಮಗೆ ಕೊಡೋಣ ಅದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ಗುಮ್ಮ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಬಿಡಿ ಸರ್, ನಾವು ನೋಡ್ತೀವಲ್ಲ ಸರ್ ಅವ್ರ ಕೈ ಆಗಲ್ಲ, ಪಾಪ ಏನೋ ಒಂದು ಮಾಡ್ಕೊತಿದ್ದಾರೆ, ಮಾಡಿಬಿಡೋಣ ಏನೋ ಹೋಗಿ ಎಲ್ಗೂ ಎಂಡ್ ಆಗುತ್ತೆ. ಇಲ್ಲದೆ ಆದರೆ ಸಾಹೇಬ್ರ ಹತ್ರ ಮಾತಾಡಿ, ಸರ್ ನಮ್ದೊಂದು 2 ಮಾಡ್ಕೊಡಿ, ಒಂದು ಇಷ್ಟ ಸರ್ ಅದೇನಿದೆ ಎಲ್ಲ ಮುಗಿಸ್ಕೊಳ್ಳಿ. ಯಾವ ಥರ ಮಾತಾಡಲ್ಲ ಅದೇ ಹೇಳಿ ಸರ್, ಅದು ಒಟ್ಟಿಗೆ ಮಾಡೋಕ್ಕೆ ಸಪ್ರೇಟ್ ಬೇಡ, ಏನಿದೆ ಒಟ್ಟಿಗೆ ಮಾಡೋದು ಇಷ್ಟು ಒಂದಲ್ಲ ಅಲ್ಲ, ಅದನ್ನು ಅಪ್ರೂವ್ ಮಾಡಬೇಕಾಗುತ್ತೆ. ಅಲ್ಲ, ಇದು ಮೂವಾಗಲಿ ಅದು ಸಪ್ರೇಟ್ ಯಾಕೆಂದ್ರೆ ಇಲ್ಲಿ ಫೈಲ್ ಹೋಗ್ತಿದ್ದಂಗೆ ಅವರು ಹೇಳ್ಕೊಂಡು ಇದಾಯ್ತು, 25 ರೆಡಿ ಕೊಡ್ತೀನಿ ಸರ್. ಫೋನ್ ಬರ್ತದೆ, ಅಲ್ಲಿಂದ ಆಯ್ತಾ, ಅಲ್ಲಿ ಫೈಲ್ಗಳು ಹೋದ್ಸಲ ಅವ್ರು ಏನು ತಿಳ್ಕೊತಾರೆ, ಫೈಲ್ ಬಂದಿರುತ್ತೆ ಅಂದ್ಬಿಟ್ಟು ಸೈನ್ ಮಾಡ್ತಾರೆ. ಇಲ್ಲಾಂದ್ರೆ ಫೋನ್ ಮಾಡಿ ತಿಳ್ಕೊತಾರೆ, ಏನ್ರಿ ಇದು ಫೈಲ್ದು ಅಂತ ಕೇಳ್ತಾರೆ. ರೆಮಿಡೀಸ್ ಸರ್ ಮಾಡಿ ಕಳಿಸಿ ಸರ್ ಅಂದ್ರೆ ಮುಂದಕ್ಕೆ ಹೋಗುತ್ತೆ. ಹಿಂದೆ ಇದು ಕ್ಲಾಸ್ ತಿರ್ಗಾ ಅಲ್ಲಿ ಹೋಗ್ತು ಅಂದ್ರೆ ಕಮಿಷನರ್ ಮಿನಿಸ್ಟರ್ ಫೋನ್ ಹೋಗುತ್ತೆ, ಸರ್ ಒಂದು ಫೈಲ್ ಬಂದಿದೆ, ಕ್ಲಿಯರ್ ಮಾಡಿದ್ರ, ಇನ್ನೂ ಇಲ್ವಾ, ಆಯ್ತೀವಿ ಅದು ಅಂಡರ್ಸ್ಟ್ಯಾಂಡ್, ಆಯ್ತು ಅಲ್ಲಿ ಕ್ಲಿಯರ್ ಆಯ್ತು. ಸಾಹೇಬ್ರಿಗೆ ಫೋನ್ ಮಾಡ್ತಾರೆ, ಸರ್ ಇದು ಏನು ಸರ್ ಅಂದರೆ, ಇಲ್ಲ ಅದು ಬರುತ್ತೆ, ಕ್ಲಿಯರ್ ಮಾಡ್ತೀನಿ ಅಂತ ಸಾಹೇಬ್ರು ಹೊಟ್ಕೊಂಡ್ರೆ ಹಂಗೆ ಮುಂದಕ್ಕೆ. ಸರ್ ಇಲ್ಲ ಸರ್ ಅವ್ರದ್ದು CMದು ಸರ್ ಅದು PMದು ಸರ್ ಇದು ಅವ್ರೇನೋ ಇಷ್ಟ ಕೊಟ್ಟಿದ್ದಾರೆ ಅಂದರೆ, ಹೌದಾ ಫೋನಲ್ಲಿ ಬೇಡ ಇಲ್ಲಿಗೆ ಬನ್ನಿ ಆಫೀಸ್ಗೆ ಅಂತಾರೆ. ಹೋದ್ಮೇಲೆ ಕೇಳ್ತಾರೆ, ಇಲ್ಲ ಸರ್ ಅಷ್ಟಿಲ್ಲ ಇಷ್ಟಿಲ್ಲ ಅಂದರೆ ಸುಮ್ಮನೆ ಏನೋ ಒಂದು ಪೇಪರ್ ಇಲ್ಲ ಅನ್ನೋದು, ಅದು ಸರಿ ಇಲ್ಲ, ಇದು ಸರಿ ಇಲ್ಲ, ಅದು ಮಾಡಿ ಹಾಲು ಕೆಟ್ಟು ಉಜ್ಜಿರ್ಬೋದು.
ಸಾಹೇಬ್ರಲ್ಲಿ ಹೋಗಿ ಹೇಳೋದ್ರ ಮೇಲೆ ಇದೆ. ಸರ್ ಗೊತ್ತಿಲ್ಲ, ಇದೊಂದು ಅಪ್ಲೋಡ್ ಮಾಡಿದೆ. ಆಮೇಲೆ ಇನ್ನೂ ಇದು ಡಾಕ್ಯುಮೆಂಟ್ ಯಾವಾಗ ಕೊಡ್ತಾನೆ ಪಟ ಅಂತ ರೆಡಿ ಮಾಡ್ಕೊಬಿಡಿ. ಏನು ಅವ್ರಿಗೆ ಕಳಿಸ್ತೀರ ಪಾಪನ್ನೇ, ನೀನ್ ಹೆಂಗ್ ಮಾಡ್ಬೇಕು ನೀನು? ಪಾಪ ಅವ್ರು ಬಂದ್ರೆ ನನಗೆ ಬೇಜಾರಾಗುತ್ತೆ. ಏನ್ ಸರ್ ಮಾಡೋಣ, ನಾವು ಅರ್ಧ ಇಡ್ಸ್ಬಿಟ್ಟಿದೀವಿ, ಏನ್ ಮಾಡೋಣ? ಅಲ್ಲ ಅದಲ್ಲ, ಆಕ್ಟಿವ್ ಆಗಿ ಇರ್ಬೇಕು ನೀನು. ನಿನ್ ವಯಸ್ಸಲ್ಲಿ ಅವ್ರು ಹೆಂಗಿದ್ರು, ಇವತ್ತೆಲ್ಲ ನಿನ್ನ ವಯಸ್ಸಲ್ಲಿ ಇದ್ದಾಗ ಅವೆಲ್ಲ ಮಾಡಿರೋದು. ಅವ್ರಿಗೆ ನೀವು ರೆಸ್ಟ್ ತಗೊಳ್ಳಿ, ನಾವು ವರ್ಕ್ ಮಾಡಿಲ್ಲ ಏನೆಲ್ಲ ಮಾಡ್ತೀವಿ. ಅಪ್ಲೈ ಮಾಡೋದು ಆನ್ಲೈನ್ ಮಾಡ್ಬೇಕು ಸರ್. ಈಗ ಹೆಂಗಾಗಿದೆ ಅಂದ್ರೆ ಸರ್ ಮಾಡಿಸೋದು ತಗೊಳ್ಳೋದಿಲ್ಲ. ನರೇಂದ್ರ ಸ್ವಾಮಿ ಫ್ರೆಂಡ್ ಯಾರು ಹೇಳಿದ್ರೆ ಹಿಂಗೆ ಕಳಿಸ್ತಾ ಇರ್ತಾರೆ. ಅಪ್ಲೋಡ್ ಆಗ್ಬೇಕಲ್ಲ ಸರ್, ಆನ್ಲೈನ್ ಹೋಗ್ಬೇಕಲ್ಲ, ಇದು ಪ್ರಾಬ್ಲಮ್. ಆನ್ಲೈನ್ ಈಗ ನೋಡಿ ಏನ್ ಗೊತ್ತಾ, ಆನ್ಲೈನ್ ಅಲ್ಲಿ ಅಷ್ಟು ಫೀಡ್ ಮಾಡಿರ್ತಾರೆ. ಅಲ್ಲ ಅದೇ ಸರ್, ಕೇಳಿದಾಗ ಡಾಕ್ಯುಮೆಂಟ್ಸ್ ಹಾಕ್ತಾರೆ. ಈಗ ಅದನ್ನ ಒಂದು ತಿಂಗಳಿಂದ ಒಂದೊಂದು ತಿಂಗಳು ಕಾಯ್ಕೊಂಡಿದ್ದಿದ್ದಾರೆ ಸರ್. ಅದು ಮುಂಚೆ ಹೆಂಗೋ ಒಂದು ಕಿತ್ತು ಹೆಂಗೋ ಒಂದು ಮಾಡ್ಬಿಡ್ತಿದ್ದ. ಅದು ಚಲನೆ ಕೊಡಲ್ಲ ನಮ್ಗೆ. ಅದೆಲ್ಲ ಫಿಲ್ ಆಗಿ ಓಕೆ ಆದ್ಮೇಲೆ ಚಲನೆ ಜನರೇಟ್ ಆಗುತ್ತೆ. ಇಲ್ಲ ಅಂದ್ರೆ ನಾವು ಸುಮ್ಮನೆ ಇಲ್ಲ ರೀ ಸರಿ ಇಲ್ಲ ರೀ ಇರ್ತಾವ ಬನ್ರಿ ಇರ್ತಾವ. ಅವರು ಆ ಥರ ಇದರಲ್ಲಿ ನಮ್ಮ ಆಫೀಸಲ್ಲಿ ಮಾಡಿ ಇಟ್ಬಿಟ್ಟಿದ್ದಾರೆ ಫುಲ್ ಆನ್ಲೈನ್. ಯಾವ ಸಿಸ್ಟಮಲ್ಲೇ ಬರಬೇಕು. ನೀವು ಸುಮ್ಮನೆ ಅದು ತಗೊಬನ್ನಿ ಇದು ತಗೊಬನ್ನಿ ಅದು ಸೇರಿಸಿ ಅವ್ನು ಏನಕ್ಕಿತ್ತದ ಬೇಡ. ಆನ್ಲೈನಲ್ಲಿ ಹಾಕಿ ಲೈಸೆನ್ಸಿ ಚಲನ್ ಬರ್ತದೆ. ಡಾಕ್ಯುಮೆಂಟ್ಸ್ ಇಲ್ಲ ಅಂದರೆ ಅದು ಚಲನ್ ಬರೋದು. ಸೊ ನೀವು ಅದೇನೋ ಒಂದು 29 ತಂದು ಹಾಕ್ಬಿಡಿ. ಯಾವುದಕ್ಕಿಲ್ಲ ಇಲ್ಲ ಅಂತ ಬರೆಯೋದು ಅಂದರೆ ಇದಕ್ಕೆ ಅನ್ವಯಿಸೋದಿಲ್ಲ ಅಂತ ಚಲನ್ ಬರ್ತದೆ. ಸರಿ ಸರ್, ಕೇಳಿಸ್ಕೊಂಡ್ರಿ, ಅಬಕಾರಿ ಡಿಸಿ ಜಗದೀಶ್ ನಾಯಕ್ ಹಾಗೂ ದೂರುದಾರ ಲಕ್ಷ್ಮೀ ನಾರಾಯಣ್ ಅವರದ್ದು ಎನ್ನಲಾದಂತಹ ಆಡಿಯೋ ಜಿ ಕನ್ನಡಕ್ಕೆ ಸಿಕ್ಕಿದೆ ಎಕ್ಸ್ಕ್ಲೂಸಿವ್ ಆಗಿ. ಅದರಲ್ಲಿ ಅವರು ಮಾತನಾಡ್ತಾರೆ, ವಿಟಮಿನ್ ಎಂ ಅನ್ನುವಂತಹ ಒಂದು ಭಾಷೆಯ ಪದ ಪ್ರಯೋಗ ಆಗುತ್ತಲ್ಲ. ವಿಟಮಿನ್ ಎಂ ಅಂತ ಹೇಳಿದರೆ ಮನಿ ಅಂತ ಅರ್ಥ. ಮನಿ ಕೊಡಬೇಕು ಅಂತ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಫೋನ್ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ಬೇರೆ ಬೇರೆ ಇಲಾಖೆಗಳಲ್ಲಿ ಅಷ್ಟು ಕಮಿಷನ್ ಅಂತೆ, ಇಷ್ಟು ಕಮಿಷನ್ ಅಂತೆ, ಗುತ್ತಿಗೆದಾರ ಬಳಿ ಅಷ್ಟಂತೆ ಇಷ್ಟಂತೆ ಅಂತ. ಇದೀಗ ಅಬಕಾರಿ ಇಲಾಖೆಯಲ್ಲೂ ಕೂಡ 25 ಲಕ್ಷ ಅಂದರೆ ಇದೆ ಅಲ್ವಾ ಅದಕ್ಕೆ? ಪ್ರವೀಣ್, ಬರೀ 25 ಲಕ್ಷ ಅಷ್ಟೇ ಅಲ್ಲ, ಈ ಮೈಕ್ರೋ ಬ್ರಿವರೀಸ್ ಇದೆಯಲ್ಲ, ಇದನ್ನ ಓಪನ್ ಮಾಡ್ಲಿಕ್ಕೆ 1,50,00,000 ಲಂಚನ ಕೇಳಿದ್ದಾರೆ. ಜೊತೆನಲ್ಲಿ ಅದಕ್ಕೆ ಮೊದಲೇ ಒಂದು ಹಂತವಾಗಿ 80 ಲಕ್ಷ ರೂಪಾಯಿ ಲಂಚವನ್ನ ಕೇಳಿರೋದು. ಅದರ ಪ್ರಥಮ ಭಾಗವಾಗಿ ಈಗ 25 ಲಕ್ಷ ಲಂಚ ಕೊಡ್ಬೇಕಾದ್ರೆ ಈಗ ಲೋಕಾಯುಕ್ತದಿಂದ ಲಾಕ್ ಆಗಿರೋದು. ಅಂದ್ರೆ ಇದು ಈ ಲಂಚದ ಆಟ ಇದೆಯಲ್ಲ, ಇದು ಸರಿಸುಮಾರು 1,50 ಲಕ್ಷದಷ್ಟು ಲಂಚವನ್ನ ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಆರೋಪ ಇದೆ. ಆ ಆರೋಪದ ಪುಷ್ಟಿ ನೀಡುವಂತೆ ಈಗ ಲೋಕಾಯುಕ್ತ ದಾಳಿ ಮಾಡಿರುವಂತ ವಿಚಾರದಲ್ಲಿ ಈಗ ಡಿಸಿ, ಅಬಕಾರಿ ಡಿಸಿ ಅಂತಂದ್ರೆ ಬಹಳ ದೊಡ್ಡ ಒಂದು ಪೋಸ್ಟ್ ಇದು. ಆಯುಕ್ತರಾದ ನಂತರ ಬರುವಂತ ಒಂದು ಅಡಿಷನಲ್ ಕಮಿಷನರ್. ಪ್ರಸನ್ನ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ದೂರುದಾರ ಆಗಿರುವಂತ ಲಕ್ಷ್ಮೀ ನಾರಾಯಣ್ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ಏನ್ ಸರ್ ಇದು ಲಂಚದ ಅವತಾರ? 25 ಲಕ್ಷ ಅಂತೆ. 25 ಲಕ್ಷ ಅಲ್ಲ ಸರ್, 2 ಕೋಟಿ 30 ಲಕ್ಷ ಡಿಮ್ಯಾಂಡ್ ಇಟ್ಟಿದ್ದಾರೆ ಒಂದು ಮೈಕ್ರೋ ಬ್ರೀವರಿಗೆ. ನಾವು ಗುನಾಲಿ ಬ್ರೀವ್ ಪಾರ್ಕ್ ಅಂತೇಳಿ ಒಂದು ಮೈಕ್ರೋ ಬ್ರೀವರಿ ಮಾಡ್ತಾ ಇದ್ದೀವಿ. ಅದ್ರ CL7ಗೆ 80 ಲಕ್ಷ, ಮೈಕ್ರೋ ಬ್ರೀವರಿಗೆ 1,50,00,000. ಅದರಲ್ಲಿ 25 ಲಕ್ಷ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅದರಲ್ಲಿ ಅಡ್ವಾನ್ಸ್ 25 ಲಕ್ಷ ಕೊಟ್ಟು ಈಗ ಡ್ರಾಪ್ ಆಗಿದ್ದಾರೆ, ತಗೊಂಡು ಇಶ್ಯೂ ಮಾಡೋಕೆ ಡ್ರಾಪ್ ಆಗಿದ್ದಾರೆ. ಇದು ಜಗದೀಶ್ ನಾಯಕ್ ಅಂತೇಳಿ ಡಿಸಿ, ಸೂಪರ್ಡೆಂಟು KM ತಮ್ಮಯ್ಯ ಅಂತ ಸೂಪರ್ಡೆಂಟು. ಇಲ್ಲಿಂದ ನಾವು ಅವ್ರನ್ನೆಲ್ಲ ಮಾಡುವಾಗ ತಪ್ಪಿಸ್ಕೊಂಡು ಓಡೋಗಿದ್ರು. ಅವರು ಇಲ್ಲಿ ಮಲ್ಲೇಶ್ವರದಲ್ಲೆಲ್ಲ ಮೆಟ್ರೋಲ್ ಹೋಗಿ ಅಲ್ಲಿ ಹಿಡಿದಾಗ ಅಲ್ಲಿ ಟ್ರ್ಯಾಕ್ ಮಾಡಿ ಅವ್ರನ್ನ ಹಿಡ್ಕೊಂಡ್ ಬರ್ತಿದ್ದಾರೆ. ಇದು ಸರ್, ನೀವು ಮತ್ತು ಅವರು ಮಾತನಾಡುವಂತ ಆಡಿಯೋ ಕೇಳಿಸ್ಕೊಳ್ತಾ ಇದ್ದೆ ಸರ್. ಅವ್ರಿಗೆ ಇಷ್ಟು ಕೊಡಬೇಕು, ಇವ್ರಿಗೆ ಇಷ್ಟು ಕೊಡಬೇಕು ಅಂತ ಹೇಳ್ತಾರೆ ಸರ್. ಮಿನಿಸ್ಟರ್ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಹೇಳ್ತಾರೆ, ಯಾವ ಇದಕ್ಕೆ ಹೋಗಿ ನಿಂತಿದ್ದೆ ಸರ್. ನಾವು ಈಗ ಏನೋ ಕಷ್ಟಪಟ್ಟು ಮಕ್ಕಳಿಗೆ ಓದಿಸ್ತೀವಿ, ಕೆಲಸ ಕೊಡೋ ಯೋಗ್ಯತೆಗಳು ಇಲ್ಲ ಸರ್ಕಾರದಲ್ಲಿ. ಈ ನಮ್ಮ CM ಇವರೆಲ್ಲ ಮಾತಾಡ್ತಾರೆ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತೇಳಿ. ನಾವೇನೋ ಕೆಲಸ ಕೊಟ್ಟು ಒಂದು 200-205 ಜನಕ್ಕೆ ಫ್ಯಾಮಿಲಿ ಕೆಲಸ ಕೊಡ್ತೀವಿ. GST ಬರುತ್ತೆ, ಇದು ಬರುತ್ತೆ. ನಾವು 18 ಕೋಟಿ ಖರ್ಚು ಮಾಡಿ ಇದು ಮಾಡಿ ಇಲ್ಲಿ ಇವ್ರಿಗೆ ನಾನು 2,25 ಲಕ್ಷ ಎಲ್ಲಿಂದ ತಂದು ಕೊಡ್ಲಿ ಸರ್? ಸರ್, ನಮ್ಮ ಬಡ್ಡಿ ಏನಾಯ್ತು ನಾವು ಹಾಕಿದ್ದಕ್ಕೆ ನಾವು ಹೆಂಗ್ ನಡ್ಸಕ್ಕಾಗುತ್ತೆ? ಇಷ್ಟಿಷ್ಟು ಲಂಚಾವತಾರ ಇವ್ರದ್ದು. ಯಾವ ತರ ನಾವು ಮಕ್ಕಳನ್ನ ಸಾಕೋದು, ಅವ್ರಿಗೇನೋ ಒಂದು ಸೆಲ್ಫ್ ಎಂಪ್ಲಾಯ್ಮೆಂಟ್ ಮಾಡೋಣ ಅಂದ್ರೆ ಇಷ್ಟು ಲಂಚಾವತಾರ
ಈ ನಮ್ಮ ಸರ್ಕಾರಗಳು ಎಲ್ಲ ಬೇರೆಯವ್ರಿಗೆಲ್ಲ ರೆಡ್ ಕಾರ್ಪೆಟ್ ಆಗಿ ಎಲ್ಲ ಯಾವ ದೇಶದಲ್ಲಿ ಇರೋದು ನಾವು ಅಷ್ಟು ಕೊಟ್ವಿ ಇಷ್ಟು ಕೊಟ್ವಿ ಅಂತ ಫ್ರೀ ಲ್ಯಾಂಡ್ ಕೊಡ್ತಾರೆ. ನಾವೆಲ್ಲ ಸ್ವಂತ ಖರ್ಚು ಮಾಡಿ ನಾವು ಒಂದು ಸಮಾಜಕ್ಕೆ ಒಂದು ಕೊಡುಗೆ ಕೊಡೋಣ ಅಂತ ಮಾಡಿದ್ರೆ ಇಷ್ಟು ಸುಲಿಗೆ ಮಾಡಿದ್ರೆ ಎಲ್ಲಿಗೆ ಯಾಕೆ ಕೇಳೋದು ಸರ್? ನಾವು ಜನ ರೊಚ್ಚಿಗೆದ್ದು ಬೀದಿಗೆ ಬರ್ಬೇಕಾಗುತ್ತೆ. ಈ ಬೀದಿಗೆ ಬರೋವರೆಗೂ ಇದು ನಿಲ್ಲಂಗಿಲ್ಲ ಅಂತ ಕಾಣುತ್ತೆ. ಈ ಹಿಂದೆ ನಿಮ್ಗೆ ಈ ಅನುಭವ ಆಗಿತ್ತಾ ಅಥವಾ ಇದು ಮೊದಲ ಬಾರಿನಾ ನಿಮ್ಗೆ? ಇಲ್ಲ ಸರ್, ಆಗಿದೆ, ಬೇರೆವೆಲ್ಲ ಆಗಿದೆ. ಅಷ್ಟೆಲ್ಲ ಗೊತ್ತಿದ್ದು ಕೇಳ್ತಾರಂದ್ರೆ ಲೆಕ್ಕ ಹಾಕಿ. ಬೇರೆದೆಲ್ಲ ಇನ್ನೊಂದು ನಮ್ ಮೈಕ್ರೋ ಬ್ರೀವರಿ ಕೊಟ್ಟಿದ್ದೆ, ಅದನ್ನು NOC ಕೇಳಕ್ಕೆ ಒಬ್ಬ ಇದು ಕೇಳಿದ್ದ, 40 ಲಕ್ಷ ಕೇಳಿದ್ದ, ಅವ್ನಿಗೆ 20 ಲಕ್ಷ ಕೊಟ್ಟು ಡ್ರಾಪ್ ಇದೆಲ್ಲ ಮಾಡಿದ್ವಿ ಲಾಸ್ಟ್ ಟೈಮ್ ಎಲ್ಲ JCB ಇದ್ದಾಗ. ಇದು ನಿರಂತರ ಇದೆ, ಏನು ಇದಕ್ಕೆ ಕೊನೆನೇ ಇಲ್ವಲ್ಲ ಸರ್. ಅದರಲ್ಲಿ ಅವ್ರು ಒಂದು ಮಾತು ಹೇಳ್ತಾರೆ, ನೀವು ಅಕಸ್ಮಾತ್ ಹಣವನ್ನ ಕಡಿಮೆ ಕೊಡೋದಕ್ಕೆ ಹೋದ್ರೆ ಡಾಕ್ಯುಮೆಂಟ್ ಸರಿ ಇಲ್ಲ, ಅದು ಇಲ್ಲ, ಇದಿಲ್ಲ ಅಂತ ರಿಜೆಕ್ಟ್ ಮಾಡ್ತಾರೆ ಅಂತ ಹೇಳ್ತಾರೆ. ಸರ್ ಅದೇ ಅಲ್ಲಿ ಕೊಟ್ಟಿಲ್ಲ ಅಂದ್ರೆ ಮುಂದೆ ಹೋಗಲ್ಲ ಸರ್. ಇಲ್ಲಿ ಹೇಳಿ ಅವರೇ ಹೇಳ್ತಾರೆ, ಅದನ್ನ ಕೇಳಿಸ್ಕೊಂಬಿಡಿ ನೀವು, ಇಲ್ಲೆಲ್ಲ ಹೇಳಿ ನೀವಿಲ್ಲ ಮಿನಿಸ್ಟರ್ ನೀವೇ ನೋಡ್ಕೊಳ್ಳಿ ಅಂತಾರೆ. ಇಲ್ಲ ಅವ್ರದ್ದು ನೋಡಿ ಅವ್ರು ಇಷ್ಟು ಕೇಳ್ತಾರೆ, ಇಲ್ಲ ಫೈಲಿಗೆ ನಮ್ಗೆ ಅಡ್ಜಸ್ಟ್ ಹಾಕಿದ್ರೆ ನೀವೇ ತಗೊಂಡ್ಬಿಟ್ಟಿದ್ದಾರೆ ಅಂತ ನಮ್ಮ ಮೇಲೆ ರಿಲಗೇಷನ್ ಮಾಡ್ತಾರೆ. ಇವ್ರದ್ದು ಸ್ವಂತ ಆಸ್ತಿ ಇದ್ದಂಗೆ ಸರ್. ನಾವು ಜೀವನದಲ್ಲಿ ಕಷ್ಟಪಟ್ಟು ನಾವು ಇರೋ ಆಸ್ತಿಗಳು ಮಾಡಿ ಏನೋ ಒಂದು ಬಿಸ್ನೆಸ್ ಮಾಡೋಣ ಅಂತ ಬಂದ್ರೆ ಇವ್ರಿಗೆ ಎಲ್ಲಿ ಸಾಕತ್ ಸರ್, ಇವ್ರು ಹೊಟ್ಟೆ ತುಂಬಿಸೋದು ನಾವು. ಓಕೆ, ಟೋಟಲ್ ಎಷ್ಟಕ್ಕೆ ಇದೆಲ್ಲ ಕುದುರಿತ್ತು ಸರ್? ಸರ್ ಈಗ 2.25 ಸರ್, 2,25,00,000 ಅವ್ರದ್ದು ಡಿಮ್ಯಾಂಡು. ಅದ್ರಲ್ಲಿ 50 ಕೊಡಿ ಅಂದ್ರೆ ಅವರು 50 ನಾನು ಬ್ಲಾಕ್ ಎಲ್ಲಿ ತಂದು ಕೊಡ ಸರ್? ಈ ಕಾಲದಲ್ಲಿ ಎಲ್ಲಿ ಬ್ಲಾಕ್ ಕೊಟ್ಟದ್ದು ಸರ್? ನಾವ್ ಅಲ್ಲಿ 10 ಜನದ ಹತ್ರ 10-12 ಜನದ ಹತ್ರ 2 ಲಕ್ಷ ವಸೂಲಿ ಮಾಡಿ ಒಂದು ವಾರದ 15 ದಿವಸದಿಂದ ಕಲೆಕ್ಟ್ ಮಾಡಿ ಕೊಟ್ಟಿದ್ದೀನಿ ಸರ್ ಈಗ. ಓಕೆ, ನೀವು ಪ್ರಶ್ನೆ ಮಾಡಿಲ್ವಾ ಸರ್ ಯಾಕೆ ದುಡ್ಡು ಕೊಡಬೇಕು, ನನ್ನ ಸ್ವಂತ ಬಿಸ್ನೆಸ್? ಸರ್ ಯಾಕೆ ದುಡ್ಡು ಕೊಡಬೇಕು ಅಂತಂದ್ರೆ ನಿಮ್ ಫೈಲೇ ಮುಂದೆ ಹೋಗಲ್ಲ. ಇದು ಅದು ಕೇಳಿದ್ರೆ ಶಾಕ್ ಆಗುತ್ತಲ್ಲ. ಯಾಕೆ ದುಡ್ಡು ಕೊಡಬೇಕು ಅಂತಂದ್ರೆ ನಮ್ಗೆ ಅದು ನಾವು ಇದು ಕೊಟ್ಟು ಬಂದಿದ್ದೀವಿ, ನಮ್ದು ನಾವು ಮೇಲ್ಗಡೆ ಕೊಡಬೇಕು. ಇಷ್ಟು ಟೇಬಲ್, ಯಾವ ಟೇಬಲ್ ಹೋಗ್ಬೇಕು? ರೆವಿನ್ಯೂ DC ಹೆಸರು ಹೇಳ್ತಾರೆ, ರೆವಿನ್ಯೂ DCಗೆ ಹೋಗ್ಬೇಕು, ಅಲ್ಲಿ ಕಮಿಷನರ್ ಆಫೀಸ್ಗೆ ಹೋಗ್ಬೇಕು, ಇಷ್ಟು ಟೇಬಲ್ಸ್ ಹೋಗ್ಬೇಕು, ಅಲ್ಲಿ ಕಮಿಷನರ್ ಆಫೀಸಲ್ಲಿ 4 ಟೇಬಲ್ಗೆ ಹೋಗ್ಬೇಕು ಅಂತ ಹೇಳ್ತಾರೆ. ರೆವಿನ್ಯೂ DC ಹೋಗ್ಬೇಕು ಅಂತ ಹೇಳ್ತಾರೆ. ಇಲ್ಲಿ ನಾವು ಇಷ್ಟು ಜನ ಇದೀವಿ ಅಂತ ಹೇಳ್ತಾರೆ. ಏನ್ ಹೇಳೋದು ಸರ್? ಅದು ಬಿಟ್ಟು ಬೇರೆ ಸಪರೇಟ್ ನಮ್ಗೇನ ಕೊಡಿ ಅಂತ ಕೇಳ್ತಾರೆ, ಸಪರೇಟ್ ಆಗಿ. ಯಾವಾಗ ಅಪ್ಲಿಕೇಶನ್ ಹಾಕಿದ್ರಿ ನೀವು? ಇದೆಲ್ಲ ಪ್ರೊಸೆಸ್ ಯಾವಾಗ ನಡೀತಾ ಇತ್ತು ಸರ್? ಇದಕ್ಕೆ 2 ತಿಂಗಳಿಂದ ಓಡಾಡ್ತಾ ಇದೀವಿ ಸರ್. ಆನ್ಲೈನ್ಗೆಲ್ಲ 6ನೇ ತಾರೀಕು ಅಪ್ಲೋಡ್ ಮಾಡಿ ಫೀಸ್ ಕಟ್ಟಿದ್ದೀನಿ ಸರ್. 14,66,250 ರೂಪಾಯಿ ಫೀಸ್ ಕಟ್ಟಿದ್ದೀನಿ 6ನೇ ತಾರೀಕು. ಓಕೆ, ಫೀಸ್ ಕಟ್ಟಿ ಇದು ಮಾಡಿದ್ರು ಇನ್ನೂವರೆಗೂ ಅದು ಮೂವ್ ಮಾಡಿಲ್ಲ. ಕಾಸು ಕೊಡೋವರೆಗೂ ಮೂವ್ ಎಲ್ಲಿ ಮಾಡ್ತಾರೆ ಸರ್ ಇವರು? ಓಕೆ, ಅದು ಬೇಕು ಇದು ಬೇಕು, ಏನ್ ಬೇಕೋ ಒಂದೊಂದು ಇದಕ್ಕೆ 28-29 ಡಾಕ್ಯುಮೆಂಟ್ ಕೇಳಿದಾರೆ. ಎಲ್ಲ ಕೊಟ್ಟಿದ್ದೀವಿ, ಎಲ್ಲ ಪಕ್ಕಾ ಇದೆ ನಮ್ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಟೋನು ಇಷ್ಟು ಕೇಳ್ತಾರೆ ಅಂದ್ರೆ ಏನ್ ಹೇಳೋದು ಸರ್? ಈಗ ಎಕ್ಸಾಕ್ಟ್ ಆಗಿ ಲಕ್ಷ್ಮೀನಾರಾಯಣ ಅವರೇ, ಎಕ್ಸಾಕ್ಟ್ ಆಗಿ ಗವರ್ಮೆಂಟ್ ಫೀಸ್ ಎಷ್ಟಿದೆ ಇದಕ್ಕೆ? ಎಷ್ಟು ಕೊಟ್ಟರೆ ಕೆಲಸ ಆಗುತ್ತೆ? ಒಂದಕ್ಕೆ 14,66,250 ರೆಸಿಪ್ಟ್ ಕಳ್ಸಿದ್ದೀನಿ ನೋಡಿ ಸರ್ ನಾನು. ಆನ್ಲೈನ್ ಪೇಮೆಂಟ್ ಮಾಡಿರೋದು ಅದಕ್ಕೆ 80 ಲಕ್ಷ ಇದು. ಇನ್ನೊಂದಕ್ಕೆ ಈಗ ಫೀಸ್ ಕಟ್ಟಬೇಕು, ಅದಕ್ಕೊಂದು 10 ಲಕ್ಷದಿಂದ 12 ಲಕ್ಷ ಬರುತ್ತೆ. ಅದಕ್ಕೆ 1,50,00,000 ಹೇಳ್ತಾರೆ. ಓಕೆ, 14 ಲಕ್ಷ ರೂಪಾಯಿ ಆಗ್ಬೇಕಾಗಿದ್ದು 2,25,00,000 ಹೇಳ್ತಾರೆ ಇವರು. ಹೌದು 14 ಲಕ್ಷ ಆಲ್ರೆಡಿ ಫೀಸ್ ಕಟ್ಟಿದ್ದೀನಿ. ಗೌರ್ಮೆಂಟ್ ಫೀಸ್ ಏನ್ ಕಟ್ಟಬೇಕು ಕಟ್ಟಿದ್ವಿ. ಗೌರ್ಮೆಂಟ್ ಫೀಸ್ 14 ಅಲ್ಲ 25 ಲಕ್ಷ ಆದ್ರೂ ಕಟ್ತೀವಿ. ಅದು ಕಟ್ಟೋದಕ್ಕೆ ಸರ್ಕಾರಕ್ಕೆ ತುಂಬೋದ್ರಲ್ಲಿ ನಮ್ದೇನು ನಮ್ಮ ಅಭ್ಯಂತರ ಇಲ್ಲ. ಇವ್ರು ಹೊಟ್ಟೆ ತುಂಬಿಸೋದು ಎಲ್ಲಿ ತುಂಬಿಸೋದು ಹೇಳಿ ಸರ್? ನಾವು ಕೋಟಿಗಳು ಅಂತಂದ್ರೆ 2.25 ಕೋಟಿ ಎಲ್ಲಿಂದ ತರಲಿ ಸರ್ ನಾನು? ಎಸ್ ಲಕ್ಷ್ಮೀನಾರಾಯಣ ಅವರೇ, ಹಾಗೆ ಸಂಪರ್ಕದಲ್ಲಿರಿ. ಸ್ವತಃ ಸಚಿವರಾಗಿರುವ ಅಬಕಾರಿ ಇಲಾಖೆಯ ಸಚಿವರಾಗಿರುವ RB ತಿಮ್ಮಾಪುರ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, 25 ಲಕ್ಷ ರೂಪಾಯಿ ಈ ಪ್ರಕರಣ ನಿಮಗೆ ಗೊತ್ತಾಯ್ತಾ? ಇದು ಲಂಚ ಕೊಡ್ತಾ ಇರೋ ಪ್ರಕರಣ ಈಗ ಹೇಳಿದ್ರು, ನನಗೆ ಫೋನ್ ಮಾಡಿದ್ರು. ಏನ್ ಸರ್ ಕತೆ ಇದು? ಏನ್ ಗೊತ್ತಿಲ್ಲ. ಅಥಾರಿಟಿ ಕಮಿಷನರ್ ಇದು ನನ್ನ ಕಡೆ ಫೈಲ್ ಬರೋದಿಲ್ಲ. ಅದು ಯಾವ ಮಾಡಿದಾನೆ ಅವನಿಗೆ ಎನ್ಕ್ವೈರಿ ಮಾಡ್ತೀವಿ, ಸಸ್ಪೆಂಡ್ ಮಾಡ್ತೀವಿ, ಇಮಿಡಿಯೇಟ್ ಸಸ್ಪೆಂಡ್ ಮಾಡ್ತೀವಿ. ಲಕ್ಷ್ಮೀನಾರಾಯಣ ಎನ್ನುವಂತಹ ಒಬ್ಬರು ವ್ಯಕ್ತಿ ಅವರು ಗೌರ್ಮೆಂಟ್ ಫೀಸನ್ನು 14 ಲಕ್ಷ ರೂಪಾಯಿ ಏನೋ ಕಟ್ಟಿದಾರನ್ ಸರ್. ಆದರೂ ಕೂಡ ಫೈಲ್ ಮೂವ್ ಮಾಡಬೇಕು ಅಂತ ಹೇಳಿದ್ರೆ 25 ಲಕ್ಷ ಮೊದಲು ಕೊಡಿ, ಉಳಿದದ್ದನ್ನು ಬಾಕಿ ಕೊಡಿ ಅಂತ 2,25,00,000 ರೂಪಾಯಿ ಬೇಡಿಕೆ ಇಟ್ಟಿದ್ದಾರಂತೆ. ಇದೀಗ ಲೋಕಾಯುಕ್ತ ದಾಳಿಯಾಗಿದೆ, ಸಿಕ್ ಬಿದ್ದಿದ್ದಾರೆ. ಈಗ ನನಗೆ ಈಗ ತಾನೇ ಫೋನ್ ಬಂದಿದೆ. ಕಮಿಷನರ್ ರಿಪೋರ್ಟ್ ಸಬ್ಮಿಟ್ ಮಾಡಿ ಅಂತ ಹೇಳಿದ್ದೀನಿ. ನಾನು ಇಲ್ಲಿ ಕ್ಷೇತ್ರದಾಗ ಅದೀನಿ. ಸ್ವಲ್ಪ ವೈರಲ್ ಇನ್ಫೆಕ್ಷನ್ ಆಗಿತ್ತು, ಮಕ್ಕೊಂಡಿದೆ. ಈಗ ರಿಪೋರ್ಟ್ ಬಂದ ತಕ್ಷಣ ಅವಾಗ ಏನು ಕ್ರಮ ತಗೊಳ್ತೀವಿ ಇಮಿಡಿಯೇಟ್. ಸರ್, ಅದರಲ್ಲಿ ಅಧಿಕಾರಿ ಹೇಳ್ತಾರೆ ಮಿನಿಸ್ಟರ್ಗೂ ಇದರಲ್ಲಿ ಹೋಗುತ್ತೆ, ಪಾಲಿದೆ ಮಿನಿಸ್ಟರ್ದು ಅಂತಾರ ಅವರು. ನನಗೇನು ಅಥಾರಿಟಿನ ಅಲ್ಲಲ್ಲ, ಅವ್ರ ಕಮಿಷನರ್ ಪವರ್ ಇದೆ, ನನಗೆ ಯಾಕೆ ಗೊತ್ತಿಲ್ಲ.
ಚೀಫ್ ಮಿನಿಸ್ಟ್ರು ಅಥವಾ ಮಿನಿಸ್ಟರ್ ಟೇಬಲ್ಗೆ ಹೋದಾಗ ನೀವು ಕಡಿಮೆ ಹಣ ಕೊಟ್ಟರೆ ಅವ್ರು ರಿಜೆಕ್ಟ್ ಮಾಡಿಬಿಡ್ತಾರೆ ಅಂತಾರೆ ಅವರು. ನನ್ನ ಕಡೆ ಫೈಲ್ ಬರಲ್ಲ. ಓಕೆ, ನಾನು ಕಮಿಷನರ್ ಪವರ್ ಇರುತ್ತೆ, ನನಗೆ ಅಥಾರಿಟಿ ಅಲ್ಲ. ಅದು ಅಲ್ಲೇ ಕಮಿಷನರ್ ಲೆವೆಲ್ದಾಗ ಮುಗಿಯುತ್ತೆ. ನನ್ನ ಹತ್ರ ಫೈಲ್ ಬಂದ್ರೆ ನಾನು ಹೇಳ್ತೇನೆ ಅಂತ ಹೇಳ್ಬೋದು. ನನ್ನ ಹತ್ರ ಫೈಲ್ ಬರಲ್ಲ ಅದು. ಸರಿ, ಈ ವಿಚಾರ ನಿಮ್ಮ ಗಮನಕ್ಕೆ ಬಂತು. ವಾಟ್ ನೆಕ್ಸ್ಟ್? ಈ ಹಿಂದೆನೂ ಅಬಕಾರಿ ಇಲಾಖೆಯಲ್ಲಿ ಅನೇಕ ಇಂತಹ ಪ್ರಕರಣಗಳು ಬೆಳಕಿಗೆ ಬರ್ತಾನೆ ಇರುತ್ತೆ, ವರ್ಷನೂ ಆಗ್ತಾನೆ ಇರುತ್ತೆ. ಹೀಗೆ ಅವು ಏನಾಗುತ್ತೆ, ಇದು ಮನಿ ಇದಲ್ಲ, ಇದು ಅಲ್ಲೊಂದಿಲ್ಲೊಂದು ಇಂಥವ್ರು ಉಟ್ಕೋತಾರೆ, ಪನಿಷ್ಮೆಂಟ್ ಮಾಡ್ತಾನೆ ಇರ್ತೀವಿ. ಇಲ್ಲಿ ಈಗ ಇವ್ನು ಸಿಕ್ಕಾಕೊಂಡು ಇವನು ಪನಿಷ್ಮೆಂಟ್ ಆಗುತ್ತೆ, ಅವ್ನಿಗೆ ಏನಾಗಲ್ಲ. ಯಾವ ಸಿಕ್ಕಾಕೊಂಡು ನನಗೆ ಪನಿಷ್ಮೆಂಟ್ ಆಗುತ್ತೆ. ರಿಪೋರ್ಟ್ ತರ್ಸಕ್ಕೆ ಕೇಳಿದ್ದೀನಿ. ಈಗ ಒಂದು ತಾಸಿನ ಹಿಂದ್ಗಡೆ ನನ್ಗೆ ಯಾರು ಫೋನ್ ಮಾಡಿದ್ರು, ನಾನು ಮಲ್ಕೊಂಡಿದ್ದೆ. ಇಮಿಡಿಯೇಟ್ ಕಮಿಷನರ್ಗೆ ಹೇಳಿದ್ದೀನಿ, ರಿಪೋರ್ಟ್ ನನಗೆ ಏನಾಗಿದೆ ಕೊಡಿ ಅಂತ ಹೇಳಿದ್ದೀನಿ. ಇನ್ನೊಂದು ತಾಸಿನೊಳಗೆ ರಿಪೋರ್ಟ್ ಕೊಡ್ತಾರೆ. ಸರ್, ರಿಪೋರ್ಟ್ ಕೊಡೋದು ಅಷ್ಟೇ ಅಲ್ಲ ಸರ್, ಕ್ರಮ ಆಗ್ಬೇಕು ಅನ್ನೋದು ಎಲ್ಲರ ಆಗ್ರಹ. ಅವ್ರು ಹೇಳ್ತಾ ಇದ್ರು ಸರ್, ನಾನು ಇಮಿಡಿಯೇಟ್ ಅಂದ್ರೆ ನಾನು ತಿಳ್ಕೊಬೇಕಲ್ಲ ಭಯ. ಓಕೆ, ನಾ ತಿಳ್ಕೊಂಡು ಇಮಿಡಿಯೇಟ್ ಕ್ರಮಕ್ಕೆ ನಾನು ಹೇಳ್ತೇನೆ. ಓಕೆ ಸರ್, ಇಮಿಡಿಯೇಟ್ ಕ್ರಮ ಆಗಲಿ ಸರ್ ಅವ್ರ ವಿರುದ್ಧ, ಯಾರು ಇದನ್ನ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ ಆರ್ ಬಿ ತಿಮ್ಮಾಪುರ್ ಅವರೇ. 25 ಲಕ್ಷ ರೂಪಾಯಿ ಲಂಚ ಪಡೆಯುವಾಗ ದೂರುದಾರರಾಗಿರುವಂಥ ಲಕ್ಷ್ಮೀನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರ್ ಹೇಳ್ತಾ ಇದ್ದಾರೆ, ಕ್ರಮ ಕೈಗೊಳ್ತೀವಿ ನಾವು ಅಂತ. ಸರ್, ಕ್ರಮ ಕೈಗೊಳ್ತಾರೆ. ಕ್ರಮ ಕೈಗೊಳ್ತೀವಿ ಅಂತ ಹೇಳ್ತಿದ್ದಾರೆ. ಇವ್ರಿಗೆ ಹೋಗುತ್ತಲ್ಲ, ಇವ್ರು ಯಾವಾಗ ಇಳಿತಾರೋ ಎಷ್ಟು ಬೇಗ ಅಷ್ಟು ತುಂಬಿಸ್ಕೋಬೇಕು ಅಂತ ಇವರು 25 ಲಕ್ಷ ಅಲ್ಲ ಸರ್, 2,25,00,000 ಅಡ್ವಾನ್ಸ್ 25 ಲಕ್ಷ ಕೊಟ್ಟಿರೋದು ನಾನು ಅದನ್ನೇ ಹೇಳಿದೆ ಅವ್ರಿಗೆ. ಅವ್ರಿಗೆ ಕರೆಕ್ಟ್ ಆಗಿ ಕೇಳಿ, ಅವ್ರು 2,25,00,000 ಅದು ಡೀಲು. ಅದೇ ನಾನು ಅದನ್ನೇ ಹೇಳಿದೆ ಸರ್, ನಾನು ಅದನ್ನೇ ಹೇಳಿದೆ, 2,25,00,000 ರೂಪಾಯಿ ಡೀಲ್ ಅಂತೆ. 50 ಲಕ್ಷ ಕೇಳಿದ ಸರ್ ಅವ್ರು. 50 ಲಕ್ಷ ಅಲ್ಲಿ ಎಲ್ಲಿಂದ ಯಾರತ್ರ ಇದು ಬ್ಲಾಕ್ ಇಸ್ಕೊಂಡ್ಬರ್ಲಿ. ನಾವಿರೋದು ಬ್ಯಾಂಕ್ ಅಲ್ಲಿ ಇರೋದು, ಅವ್ರಿಗೆ ಟ್ರಾನ್ಸ್ಫರ್ ಮಾಡಿ ಇದು ಮಾಡಿ ಅಲ್ಲಿಂದ ಡ್ರಾ ಮಾಡಿ ತಂದು ಕೊಟ್ಟಿದ್ದೀವಿ. ಓಕೆ, ಮತ್ತೆ ಈ ಫೈಲ್ ನನ್ನ ಹತ್ರನೇ ಬರೋದಿಲ್ಲ, ಕಮಿಷನರ್ ಲೆವೆಲ್ ಅಲ್ಲಿ ಎಲ್ಲೋ ಮುಗಿದು ಹೋಗ್ಬಿಡುತ್ತಂತ. ಹತ್ರನೇ ಬರೋದಿಲ್ಲ ಅಂತಂದ್ರೆ ಅಲ್ಲಿ ಇವ್ರು ಹೇಳ್ದಾರೆ ಮೂನೆ ಆಗಲ್ವಲ್ಲ. ಓಕೆ, ಅಂದ್ರೆ ಅವರ ಮಾತಿನಂತೆ ಇವ್ರು ನಡ್ಕೊಳ್ತಾರೆ ಅಂತ. ಅದ್ರಲ್ಲೇ ಹೇಳಿದ್ದಾರೆ ಸರ್, ಮಿನಿಸ್ಟರ್ದು ನೀವು ಯಾರಿಗೆ ಹೇಳ್ಬೇಕು ನೀವು ಹೇಳಿಸ್ಕೊಳ್ಬೇಕಾದ್ರೆ ನಾನು ಅವ್ರದ್ದು ಇದು ಕೊಡ್ತೀನಿ, ನಂಬರ್ ಕೊಡ್ತೀನಿ ಅಂತ ಹೇಳ್ತಾರೆ. DC ಇವಾಗ ಮಾತಾಡಿದಾಗ ನಾನು ಕೊಡೋಕ್ ಬಂದಾಗ ಮಂತ್ರಿಗಳದ್ದು ಇವ್ರದ್ದು ಕಮಿಷನರ್ದು ನೀವು ಇದು ಮಾತಾಡ್ತೀರಾ ಮಾತಾಡಿ ಅಂತಾನು ಹೇಳ್ತಾರೆ. ಯಾರಿಗೆ ಹೇಳ್ಬೇಕು ಹೇಳ್ತೀನಿ ಅಂತ ಹೇಳ್ತಾರೆ. ನಾವ್ ಯಾಕೆ ಯಾರಿಗೆ ಹೇಳಿ ಏನ್ ಹೇಳ್ಬೇಕಪ್ಪ, ಅದಕ್ಕೆ ಮತ್ತೆ ಯಾಕ ಮನೆ ಹಾಳು ಮಾಡ್ತೀರಾ, ನೀವೇ ಮಾತಾಡ್ಬಿಟ್ಟು ಹೇಳಿ ಅಂತ ಹೇಳಿದಕ್ಕೆ ಇಷ್ಟು ಅಮೌಂಟ್ ಹೇಳಿರೋದು. ಎಸ್, ಲಕ್ಷ್ಮೀನಾರಾಯಣ ಹೋಗಿಲ್ಲ ಅಂದ್ರೆ ಇವ್ರು ಸಿಗ್ನಲ್ ಇದು ಕೊಟ್ಟಿಲ್ಲ ಅಂತಂದ್ರೆ ಅಲ್ಲಿ ಇವರು ನಿಸ್ಸಾರ ಇದಿಲ್ದಲ್ಲ ಅಂತಂದ್ರೆ ಅಲ್ಲಿ ಫೈಲ್ ಈಚೆನೆ ಬರೋದಿಲ್ಲ. ಅದನ್ನ ನಾನು ಹೇಳ್ತಾ ಇಲ್ಲ ಸರ್, ಅದನ್ನ ಅವ್ರು ಸೂಪರ್ಡೆಂಟು ಅವ್ರು DC ಹೇಳ್ತಿದ್ರೆ ಕೇಳ್ಕೊಳ್ಳಿ, ಅವರು ರೆಕಾರ್ಡಿಂಗ್ ಅಲ್ಲಿ ಇದೆ. ಯಾರು ಚೀಫ್ ಮಿನಿಸ್ಟರ್ ಹೇಳಿದ್ರು, ಪ್ರೈಮ್ ಮಿನಿಸ್ಟರ್ ಹೇಳಿದ್ರು ಅಷ್ಟೇ, ಅದು ಕೊಡ್ಬೇಕಿಲ್ಲ ಅಂದ್ರೆ ಕೊಯ್ರಿ ಹಾಕ್ತಾರೆ, ಬನ್ನಿ ಅಂತಾರೆ. ಇಲ್ಲಿ ನಾವು ಹೋಗಿ ಅಲ್ಲಿ ಕೊಡ್ಬೇಕು ಅಂತಾರೆ. ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ನಾವು ಯಾವಾಗಲೂ ನಿಮ್ಮ ಜೊತೆಗೆ ಇರ್ತೀವಿ, ಅನ್ಯಾಯದ ವಿರುದ್ಧ ನಾವು ಕೂಡ ಮಾತನಾಡ್ತೀವಿ. ನಿಮಗೆ ನ್ಯಾಯ ಸಿಗಲಿ ಲಕ್ಷ್ಮೀನಾರಾಯಣ ಅವರೇ. ಥ್ಯಾಂಕ್ ಯು ಸೋ ಮಚ್ ಜಿ ಕನ್ನಡ ಜೊತೆ ಮಾತನಾಡಿದ್ದಕ್ಕೆ. ಅವರೇ ಇಶ್ಯೂ ಮಾಡ್ತಾರೆ, ಕಮಿಷನರೇ ಇಶ್ಯೂ ಮಾಡ್ತಾರೆ. ವಿಟಮಿನ್ ಎಂ ಕೊಟ್ಟರೆ ಇಲ್ಲ ಅಂದರೆ ಓಡಾಡಿಸ್ತಾರೆ. ನಮಗೆ 28 ಇನ್ಫಾರ್ಮೇಷನ್ ಕೇಳ್ತಾರೆ. ಏನೋ ಒಂದು ಇನ್ಫ್ಲೂಯೆನ್ಸ್ ಇತ್ತು, ಸ್ವಲ್ಪ ದುಡ್ಡು ಇತ್ತು ಅಂದರೆ ಹಂಗೂ ಹಿಡಿತಾರೆ. ಇಲ್ಲ ನಾವು ಇಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಅಷ್ಟಾಗಲ್ಲ ಅಂದ್ರೂ ನಮಗೆ ವಾಪಸ್ ಕಳಿಸ್ತಾರೆ. ಇದು ಸರಿ ಇಲ್ಲ, ಅದು ಸರಿ ಇಲ್ಲ, ನೀವು ಇಸ್ಕೊಬಿಟ್ಟಿರ್ತೀರ, ನಾವು ಬರೋಣ, ಅದು ಒಂದು ತಲೆಯಲ್ಲಿ ಏನೋ ತಲೆಯಲ್ಲಿ ತುಂಬ ಕೊಟ್ಬಿಟ್ಟಿರ್ತಾರೆ. ಇಲ್ಲ ಬಿಡಿ ಸರ್, ನಾವು ನೋಡ್ತೀವಲ್ಲ ಸರ್ ಅವ್ರ ಕೈಲಿ ಆಗಲ್ಲ, ಪಾಪ ಏನೋ ಒಂದು ಮಾಡ್ಕೊತಿದ್ದಾರೆ, ಮಾಡಿಬಿಡೋಣ ಅನ್ನೋ ಕೊನೆಗೆ ಏನೋ ಹೋಗಿ ಎಲ್ಗೂ ಎಂಡ್ ಆಗುತ್ತೆ. ನಿಲ್ದೆ ಆದರೆ ಸಾರ್ ಬಿಡ್ತಾರೆ, ಮಾತಾಡಿ ಸರ್ ನಮ್ದೊಂದು 2 ಮಾಡ್ಕೊಡಿ, ಒಂದು ಬಿಡಿ ಸರ್, ಅದೇನಿದೆ ಎಲ್ಲ ಮುಗಿಸ್ಕೊಳ್ಳಿ. ಯಾವ ಥರ ಮಾತಾಡಲ್ಲ ಸರ್? ಅದೇ ಹೇಳಿ ಸರ್, ಅದು ಒಟ್ಟಿಗೆ ಮಾಡೋಕ್ಕೆ ಸಪ್ರೇಟ್ ಬೇಡ, ಏನಿದೆ ಒಟ್ಟಿಗೆ ಮಾಡೋದು ಇಷ್ಟು ಒಂದಲ್ಲ ಅಲ್ಲ, ಅದನ್ನು ಅಪ್ರೂವ್ ಮಾಡಿ ಬೇಕಾಗುತ್ತೆ. ಅಲ್ಲ, ಇದು ಮೂವಾಗಲ್ಲ, ಸಪ್ರೇಟ್ ನಾಳೆ ನಾಡಿದ್ದು ಸ್ವಲ್ಪ ಮಾಡ್ತೀನಿ. ಯಾಕೆಂದ್ರೆ ಈ ಫೈಲ್ ಹೋಗ್ತಿದ್ದಂಗೆ ಅವರು ಹೇಳ್ಕೊಂಡು ಬರ್ತಾರೆ. ಇದಾಯ್ತು, 25 ರೆಡಿ ಮಾಡಿದ್ದೀನಿ, ಕೊಡ್ತೀನಿ ಸರ್.
ಫೋನ್ ಬರ್ತದೆ ಅಲ್ಲಿಂದ ಆಯ್ತಾ ಅಲ್ಲಿ ಫೈಲ್ಗಳು ಓದ್ತಾನ ಅವ್ರು ಏನ್ ತಿಳ್ಕೊತಾರೆ ಬಂದಿರುತ್ತೆ ಅಂದ್ಬಿಟ್ಟು ಸೈನ್ ಮಾಡ್ತಾರೆ, ಇಲ್ಲಾಂದ್ರೆ ಫೋನ್ ಮಾಡಿ ತಿಳ್ಕೊತಾರೆ ಏನ್ರಿ ಇದು ಅಬಕಾರಿ ಇಲಾಖೆಯಲ್ಲಿ ಇದೇ ಮೊದಲಲ್ಲ, ಈ ಹಿಂದೆಯೂ ಕೂಡ ಅನೇಕ ಬಾರಿ ಇಂಥ ಪ್ರಕರಣಗಳು, ಲಕ್ಷ ಕೋಟಿ ಈ ರೀತಿಯಾಗಿ ವ್ಯವಹಾರಗಳು ಕೂಡ. ತಮ್ಮಣ್ಣ ಅಧೀಕ್ಷಕನನ್ನು ಕರೆದುಕೊಂಡು ಹೋಗ್ತಾ ಇರೋ ದೃಶ್ಯವನ್ನು ಗಮನಿಸ್ತಾ ಇದ್ದೀರಿ. ಭ್ರಷ್ಟಾಚಾರ ತಡೆಗಟ್ಕೊಡ್ತೀವಿ, ಅಧಿಕಾರಿಗಳ ವಿರುದ್ಧ ಕ್ರಮ ಆಗ್ತೀವಿ ಅಂತ ಎಲ್ಲರೂ ಹೇಳ್ತಾನೇ ಬರ್ತಾರೆ. ನೋಡಿ, ಒಂದು ಕೆಲಸ ಆಗಬೇಕು ಅಂತ ಹೇಳಿದ್ರೆ ಫೈಲ್ ಮೂವ್ ಆಗಲ್ಲ. ಕೇವಲ ಅಬಕಾರಿ ಇಲಾಖೆ ಅಂತಲ್ಲ, ಬೇರೆ ಬೇರೆ ಇಲಾಖೆಗಳಲ್ಲೂ ಕೂಡ ಇಂಥದ್ದೇ ಪರಿಸ್ಥಿತಿಗಳಿದೆ. ಒಂದು ಕೆಲಸ ಆಗಬೇಕು ಅಂತ ಹೇಳಿದರೆ ನೀವು ಕೈ ಬೀಸಿ ಮಾಡಬೇಕು ಅನ್ನುವಂಥದ್ದು. ಅದು ಕಂದಾಯ ಇಲಾಖೆ ಹೋಗಿ, ಬೇರೆ ಬೇರೆ ಇಲಾಖೆಗಳಿಗೆ ಹೋಗಿ, ಅನೇಕ ಆರೋಪಗಳು. ಯಾವುದೇ ಸರ್ಕಾರ ಇರಲಿ, ಕೇವಲ ಕಾಂಗ್ರೆಸ್ ಸರ್ಕಾರ, ಕಾಂಗ್ರೆಸ್ನ ಮಂತ್ರಿಗಳು ಅಂತಾರಲ್ಲ, ಯಾವುದೇ ಮಂತ್ರಿಗಳು, ಯಾವುದೇ ಸರ್ಕಾರ ರಾಜ್ಯದಲ್ಲಿ ಇದ್ದಾಗಲೂ ಕೂಡ ಜನಸಾಮಾನ್ಯರಿಂದ ಇಂಥ ಆರೋಪಗಳು ಮೇಲಿಂದ ಮೇಲೆ ಬರ್ತಾನೆ ಇರುತ್ತೆ. ಕಮಿಷನನ್ನು ಪಡೆದುಕೊಳ್ತಾರೆ, ಹಣವನ್ನು ಪಡೆದುಕೊಳ್ತಾರೆ ಅಂತ ಹೇಳ್ತಾರೆ. ಪ್ರಕರಣಗಳು ಬೆಳಕಿಗೆ ಬಂದಾಗ ಸರ್ಕಾರದವರು ಏನು ಹೇಳ್ತಾರೆ, ನಾವು ಕ್ರಮ ಕೈಗೊಳ್ತೀವಿ ಅಂತ. ಆದರೆ ಈ ಕ್ರಮಗಳು ಎಲ್ಲಿಗೆ ಬಂದು ನಿಲ್ಲುತ್ತೆ? ಕ್ರಮ ಆದ ನಂತರ ಎಲ್ಲವೂ ಕೂಡ ನಿಂತು ಹೋಗ್ಬಿಡುತ್ತಾ? ಇದು ಯಕ್ಷ ಪ್ರಶ್ನೆ.